ನಮಸ್ಕಾರ ಬಂಧುಗಳೇ. ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಅದರಲ್ಲೂ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಲ್ಲಿ ಅದರ ಬಗ್ಗೆ BM ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಹಲವು ವಿಚಾರಗಳನ್ನು ಹಲವು ವಿಡಿಯೋಗಳನ್ನು ತೋರಿಸ್ತಾ ಬಂದಿದ್ದೇವೆ. ಇವತ್ತು ಸಹ ಅಂತೆಯೇ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕೆಂದಿದ್ದೇನೆ. ಅಂದರೆ ಸೂಪರ್ ಪವರ್ ಸೈನ್ ಇನ್ ಹ್ಯಾಂಡ್ ಅಂತ ನಾವು ಹೇಳ್ತೀವಿ. ಅಂದರೆ ತುಂಬ ಮುಖ್ಯವಾದಂತಹ, ತುಂಬ ಹೆಚ್ಚಿನ ಉಪಯೋಗವಾಗುವಂತಹ, ಜೀವನದಲ್ಲಿ ಯಾವ ರೀತಿಯ ಸೂಚನೆಗಳು, ಮುಖ್ಯವಾದ ಸೂಚನೆಗಳು ಯಾವ ರೀತಿ ಇರುತ್ತದೆ, ಹಣ ಬರುತ್ತದೋ ಹಣ ಹೋಗುತ್ತದೋ, ಹಣ ಸಂಪಾದನೆ ಮಾಡಲು ಸಾಧ್ಯವೋ ಎಂಬ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತೇವೆ. ಅಂದರೆ ಯಾವುದೇ ಒಂದು ಚಿಹ್ನೆ, ಅದು ಚಿಹ್ನೆಯಾಗಿ ನಿಮಗೆ ತೋರ್ಬೋದು. ಆ ಚಿಹ್ನೆಯಲ್ಲಿರುವ ಕೆಲವು ಸಣ್ಣ ಪುಟ್ಟ ವಿಚಾರಗಳು ಸಹ ನಮ್ಮ ಆ ಭವಿಷ್ಯವನ್ನು ಬದಲಾಯಿಸುತ್ತದೆ. ಆ ಚಿಹ್ನೆಯ ಸೂಚನೆಯನ್ನು ಬದಲಾಯಿಸುತ್ತದೆ. ಯಾಕಂದರೆ ನಾವು ಇರುತ್ತೆ, ನನ್ನ ಹಸ್ತದಲ್ಲಿ ಮೀನಿನ ಚಿಹ್ನೆ ಇದೆ ಅಂತ ಯಾರ ಹೇಳಿದ್ರೆ, ಮೀನಿನ ಚಿಹ್ನೆಯಿಂದ ಏನು ಉಪಯೋಗ? ಮೀನಿನ ಚಿಹ್ನೆ ಇದ್ದರೆ ನನಗೆ ಹಣ ಬರುತ್ತೆ, ಕಾಸು ಬರುತ್ತೆ, ಜೀವನ ಭದ್ರತೆ, ಜೀವನ ಚೆನ್ನಾಗಿರುತ್ತೆ, ಜೀವನ ಸುಖವಾಗಿರುತ್ತೆ ಅಂತೆ. ಆದರೆ ಅದೇ ಮೀನಿನ ಯಾವ ಕಡೆ ದೃಷ್ಟಿ ಇದೆ, ಅದರಲ್ಲಿ ಬೇರೆ ಯಾವುದಾದ್ರೂ ದೋಷ ಫಲಗಳಿವೆ ಮುಂತಾದ ವಿಚಾರಗಳನ್ನು ತಿಳಿದುಕೊಂಡಾಗ ಮಾತ್ರ ನಾವು ಅದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೆಯಲು ಸಾಧ್ಯ. ಹಾಗೆಯೇ ನಕ್ಷತ್ರ ಇದೆ. ಆ ನಕ್ಷತ್ರ ಎಲ್ಲಿದೆ, ನಕ್ಷತ್ರ ಎಲ್ಲಿದ್ದಾಗ ಯಾವ ಸೂಚನೆ, ನಕ್ಷತ್ರ ಎಲ್ಲ ಕಡೆಯೂ ಒಳ್ಳೆಯ ಸೂಚನೆ ಕೊಡುತ್ತದೆ ಅಥವಾ ಬೇರೆ ರೀತಿಯಲ್ಲಿ ಅದರ ಸೂಚನೆ ಇದೆ ಎಂಬುದನ್ನು ತಿಳ್ಕೋಬೇಕಾಗುತ್ತೆ. ಈಗ ನಾನು ಹೇಳ್ತಾ ಇರೋದು ಕೆಲವು ಸೂಪರ್ ಪವರ್ ಸೈನ್ ಇನ್ ಹ್ಯಾಂಡ್ ಅಂತ. ಅಂದರೆ ಬಲವಂತವಾದ ಒಂದು ಬಲಯುಕ್ತವಾದ ಒಂದು ಚಿಹ್ನೆಗಳು. ಅಂದರೆ ಹಣ ಬರುತ್ತದೆ ಹೀಗೆ ಇದ್ದರೆ ನಿಮ್ಮ ಕೈಗೆ ಹಣ ಬರುತ್ತೆ, ನೀವು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತೀರಿ ಎಂಬುದನ್ನು ತಿಳಿಸುತ್ತೆ. ನಿಮಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ, ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಎಂಬುದನ್ನು ಸೂಚಿಸುವಂಥ ಕೆಲವು ಚಿಹ್ನೆಗಳ ಬಗ್ಗೆ. ಅಂದರೆ ಇದು ಮಾತ್ರ ಅಲ್ಲ, ಬೇರೆ ರೀತಿಯ ಚಿಹ್ನೆಗಳು ಇರುತ್ತೆ. ಈಗ ಕೆಲವು ಚಿಹ್ನೆಗಳ ಬಗ್ಗೆ ಹೇಳ್ತೇನೆ. ಅಂದರೆ ನಿಮಗೆ ಹೆಚ್ಚಿನ ಉತ್ತಮವಾದ ಅದೃಷ್ಟಗಳನ್ನು ತಂದು ಕೊಡುವಂಥ ಕೆಲವು ಚಿಹ್ನೆಗಳ ಬಗ್ಗೆ ಇವತ್ತು ಹೇಳ್ತೇನೆ. ಆ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇಂದು ನಾವು ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಬೇಕೆಂದಿದ್ದೇವೆ. ಅಂದರೆ ನಮಗಿರುವಂತಹ ಹಸ್ತದಲ್ಲಿರುವಂಥ ಕೆಲವು ಸೂಕ್ಷ್ಮವಾದ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಆ ಸೂಕ್ಷ್ಮವಾದ ಚಿಹ್ನೆಗಳು ನಿಮಗೆ ಜೀವನದಲ್ಲಿ ಯಾವ ರೀತಿಯ ಒಳಿತನ್ನು ತಂದುಕೊಡುತ್ತದೆ, ಅದರಲ್ಲಿ ಸ್ವಲ್ಪ ವ್ಯತ್ಯಾಸವಾದಾಗ ಅದರ ಫಲ ಏನಾಗುತ್ತದೆ ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ನೀವು ಇನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿರಿ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಕೊಳ್ಳೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ಆದ್ದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ಮತ್ತೆ ಇದರಲ್ಲಿ ಹೆಚ್ಚಿನ ಆಸಕ್ತಿ ಇರುವಂಥವರು ಮತ್ತು ಇದರಲ್ಲಿ ನಂಬಿಕೆ ಇರುವವರು ಅಂತೂ ತುಂಬ ಜನ ಇದ್ದಾರೆ. ನಂಬಿಕೆ ಮತ್ತು ಆಸಕ್ತಿ ಇಲ್ಲದಿದ್ದವರು ಈ ವಿಡಿಯೋ ನೋಡುವುದು ಅವಶ್ಯಕವಾಗುವುದಿಲ್ಲ. ಯಾಕಂದರೆ ಅವರಿಗೆ ನಂಬಿಕೆ ಇಲ್ಲದ ಮೇಲೆ ನೋಡಬಾರ್ದು. ಆ ನಂಬಿಕೆಯಿಂದ ನೋಡುವವರಿಗೆ ಹೆಚ್ಚಿನ ಫಲಗಳು ಸಿಗುತ್ತದೆ, ಹೆಚ್ಚಿನ ಒಳ್ಳೆಯದಾಗುತ್ತದೆ. ಆ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ತುಂಬ ಜನ ನಂಬಿಕೆಯಿಂದ ತಮ್ಮ ಭವಿಷ್ಯ ತಿಳಿಯಬೇಕೆಂತೂ ಕೇಳ್ಕೊಳ್ತಾ ಇರ್ತಾರೆ. ಅವರಿಗಾಗಿ ನಾವು ಆನ್ಲೈನ್ ಮೂಲಕ ಭವಿಷ್ಯ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದರಂತೆ ಯಾರಿಗೆ ಇದರಲ್ಲಿ ನಂಬಿಕೆ ಮತ್ತು ಆಸಕ್ತಿ ಇದೆಯೋ ಅವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ಹಾಯ್ ಅಂತ ಕಳಿಸಿ ಅಥವಾ ಎಸ್ ಅಂತ ಕಳಿಸಿ, ಯಾರೋ ಭವಿಷ್ಯ ತಿಳಿಬೇಕಂತಾದರೂ ಕಳಿಸಿ. ಕೂಡಲೇ ನೀವು ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಆನ್ಲೈನ್ನಲ್ಲಿ ಕೇಳಿ ತಿಳಿದುಕೊಳ್ಳಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ನೀವು ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮನೆಯಲ್ಲೇ ಕುಳಿತು ಮೊಬೈಲ್ನಲ್ಲಿ ನೋಡಬಹುದು. ನಿಖರವಾದಂತಹ ಭವಿಷ್ಯವನ್ನು ಹೇಳಲಾಗುತ್ತೆ.
ಈಗ ನೋಡಿ, ನಾವು ವಿಷಯಕ್ಕೆ ಬರ್ತೇನೆ ನೋಡಿ. ಈಗ ಸಾಮಾನ್ಯವಾಗಿ ಯಾವುದು ನಮಗೆ ಹೆಚ್ಚಿನ ಹೆಚ್ಚಿನ ವಿಷಯಗಳಲ್ಲಿ ನಮಗೆ ಒಳ್ಳೆಯದನ್ನು ತರುವಂತಹ ಚಿಹ್ನೆ ಯಾವುದು? ಹಸ್ತದಲ್ಲಿ ಈ ಥರ ಚಿಹ್ನೆ ಇದ್ದಾಗ ಏನಾಗುತ್ತದೆ ಎಂಬುದನ್ನು ತಿಳಿಯೋಣ. ಈಗ ನೋಡಿ, ನಾನು ಈಗ ಮುಖ್ಯವಾಗಿ ಈಗ ಮೊದಲನೇದು ನಮ್ಮ ಶುಕ್ರಪರ್ವ. ನಿಮ್ಗೆ ಗೊತ್ತಿದೆ, ಇದೇ ಶುಕ್ರಪರ್ವ. ಈ ಶುಕ್ರಪರ್ವ ಇದೆಯಲ್ಲ, ವೀನಸ್ ಮೌಂಟ್ ಅಂತ, ವೀನಸ್ ಮೌಂಟ್ ಅಥವಾ ಶುಕ್ರಪರ್ವ. ಇಲ್ಲಿ ಇದರ ಮುಖ್ಯ ಲಕ್ಷಣ ಏನಂದರೆ, ಇದು ನಿಮ್ಮ ಆಸೆಗಳು ಬಯಕೆಗಳನ್ನು ಈಡೇರಿಸುವಂಥದ್ದು. ನೀವು ಇಂಥ ಹುಡುಗಿಯನ್ನೇ ಮದುವೆ ಆಗಬೇಕು, ಇಂಥ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ನೀವು ಬಯಸಿದರೆ, ನೀವು ಇದು ಚೆನ್ನಾಗಿದ್ದರೆ, ಉತ್ತಮವಾಗಿದ್ದರೆ ಶುಕ್ರಪರ್ವ, ನೀವು ಅಂಥ ಹುಡುಗಿಯನ್ನೇ ಮದುವೆ ಆಗ್ತೀರಿ. ನಾನು ಇಂಥ ಪುರುಷನ್ನೇ ಮದುವೆ ಆಗಬೇಕು, ಇಂಥ ಪುರುಷನನ್ನೇ ಮದುವೆ ಆಗಬೇಕು ಅಂತ ಆಸೆ ಪಡ್ತಾರೆ. ಆ ಹುಡುಗಿ ಅಥವಾ ಯುವತಿಯ ಹಸ್ತದಲ್ಲಿ ಈ ರೀತಿಯಾಗಿ ಶುಕ್ರಪರ್ವ ಚೆನ್ನಾಗಿದ್ದರೆ ಅವರಿಗೆ ಅಂತಹ ಪುರುಷನೇ ಸಂಗಾತಿಯಾಗಿ ಸಿಗುತ್ತದೆ. ಈಗ ನಿಮ್ಮ ಮದುವೆ ನಡಿಬೋದು. ಅಂದರೆ ನಿಮ್ಮ ಮನಸ್ಸಿನ ಆಸೆಗಳನ್ನು ಈಡೇರಿಸುವಂತಹ ಒಂದು ಪರ್ವ ಇದು. ಈ ಪರ್ವದಲ್ಲಿರುವಂಥ ಚಿಹ್ನೆಗಳು ಏನೇನನ್ನು ಸೂಚಿಸುತ್ತದೆ ಎಂಬುದನ್ನು ನೋಡೋಣ. ನಿಮಗೆ ಜೀವನದಲ್ಲಿ ಒಳ್ಳೆಯದನ್ನು ತರುತ್ತೆ, ಉತ್ತಮ ದಾಂಪತ್ಯ ಜೀವನ ತರುತ್ತೆ, ಆಸ್ತಿಯನ್ನು ತರುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಬಡ್ತಿಯನ್ನು ತರುವಂತಹ ಈ ಚಿಹ್ನೆ. ಅವಕ್ಕೆ ಈ ಮೌಂಟ್ ಅಥವಾ ಈ ಪರ್ವದಲ್ಲಿ ಯಾವ ಯಾವ ಚಿಹ್ನೆ ಇದ್ದರೆ ನಿಮ್ಮ ಆಸೆಗಳು ಈಡೇರುತ್ತದೆ, ನೀವು ಅಂದುಕೊಂಡಂತೆ ಜೀವನ ನಡೀತದೆ ಎಂಬುದನ್ನು ನೋಡೋಣ. ಈಗ ನೋಡಿ, ಈಗ ನಾನು ಮೊದಲೇ ಹೇಳಿದಂಗೆ ಇಂತಹ ಇದ್ದಿದ್ದರೆ, ಇಂತಹ ಗೆರೆಗಳಿದ್ದಾಗ ಅದು ನಿಮ್ಮ ಜೀವನಾಭಿವೃದ್ಧಿಯನ್ನು ಸೂಚಿಸುತ್ತದೆ. ನೀವು ಬಯಸಿದಂತಹ ನಿಮ್ಮ ಜೀವನ ನಿಮ್ಮದಾಗುತ್ತದೆ. ಹಣಕಾಸಿನ ಸ್ಥಿತಿ ಭಾಳ ಚೆನ್ನಾಗಿರುತ್ತದೆ. ಹಾಗೆಯೇ ನಿಮ್ಮ ಜೀವನವು, ದಾಂಪತ್ಯ ಜೀವನವು ಸುಖಕರವಾಗಿರುತ್ತದೆ. ಅದೇ ರೀತಿ ನೀವು ಉತ್ತಮ ಮಕ್ಕಳ ಸಂತಾನ ಭಾಗ್ಯವನ್ನು ಹೊಂದಿರುತ್ತೀರಿ ಎಂಬುದನ್ನು ತಿಳಿಸುತ್ತದೆ. ಹಾಗೆ ಅದೇ ರೀತಿ ನೋಡಿ, ನಿಮ್ಮ ಒಂದು ವೇಳೆ ಇದು ಉಬ್ಬಿ ಇರದೇ ಇದ್ದರೆ ಅವರಿಗೆ ಮಕ್ಕಳಾಗುವುದು ಕಷ್ಟ ಎಂಬ ಒಂದು ಸೂಚನೆ ಇರುತ್ತದೆ ಎಂಬುದನ್ನು ತಿಳ್ಕೋಬೇಕು. ಮಕ್ಕಳಾಗುವಂಥ ಸಾಧ್ಯತೆ ಕಡಿಮೆ ಅಂತ. ಅಂದರೆ ಈ ಪರ್ವ ತಗ್ಗಾಗಿರೋದಂದರೆ ಅದು ಮೇಲೆ ಎದ್ದಂಗೆ ಕಾಣೋದಿಲ್ಲ. ಕೆಲವ್ರದ್ದು ಅರ್ಧ ಎದ್ದಂಗೆ ಕಾಣುತ್ತೆ, ಇನ್ನು ಕೆಲವ್ರದ್ದು ಸ್ವಲ್ಪವೂ ಎದ್ದಂಗೆ ಇರೋದಿಲ್ಲ. ಸ್ವಲ್ಪ ಎದ್ದಂಗೆ ಇಲ್ಲದೇ ಇದ್ದರೆ ಅವರಿಗೆ ಮಕ್ಕಳ ಆಗುವಂಥ ಸಾಧ್ಯತೆ ಕಡಿಮೆ. ಹಾಗೆಯೇ ಅವರೊಂಥರ ಸಂಶಯ ಅಥವಾ ಹೆದರು, ನಾನು ಮಾಡಿದ್ರೆ ಆಗುತ್ತೋ ಇಲ್ಲವೋ ಎಂಬ ಹಿಂಜರಿಕೆ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹಿಂಜರಿಕೆ ಇರುವಂಥ ವ್ಯಕ್ತಿಯಾಗಿರುತ್ತಾರೆ ಎಂಬುದನ್ನು ತಿಳಿಸುತ್ತದೆ. ಇದೇ ಹೀಗೆ ಅಡ್ಡ ರೇಖೆಗಳು ಬಂದಿದ್ದರೆ ಅವರಿಗೆ ಎಲ್ಲ ಕಾರ್ಯಗಳಲ್ಲೂ ಸೋಲು, ಸಮಸ್ಯೆ. ಯಾವ ಇಟ್ಕೊಂಡ್ರು ದಾಂಪತ್ಯ ಜೀವನದಲ್ಲೂ ಸಮಸ್ಯೆ, ಕೆಲಸ ಕಾರ್ಯಗಳಲ್ಲೂ ಸಮಸ್ಯೆ. ಜೀವನದಲ್ಲಿ ಏನು ಮಾಡಿದ್ರೂ ಸಮಸ್ಯೆಗಳೇ ಅಡ್ಡ ಬರುತ್ತದೆ. ಜೀವನ ಮುಂದಕ್ಕೆ ಹೋಗುವುದೇ ಇಲ್ಲ, ಅಂತಹ ಸ್ಥಿತಿ ಬರಬಹುದು. ಹಾಗಾದರೆ ಇದು ಈ ಥರ ಆಯಿತು. ಈಗ ನೋಡಿ, ಈ ಥರ ಗೆರೆಗಳೇ ಇದ್ದರೆ ಇದು ಸಹ ಎಲ್ಲದಕ್ಕೂ ಅಡೆತಡೆಗಳು, ಸಮಸ್ಯೆಗಳು. ಹೀಗೆ ಅಡ್ಡಗೆರೆಗಳಿದ್ದಾಗ ನಿಮಗೆ ಯಾರಿಗೆ ಅಡ್ಡಗೆರೆಗಳಿರುತ್ತೋ ಅವರಿಗೆ ಸಮಸ್ಯೆಗಳು, ಯಾವುದೇ ಕೆಲಸ ಮಾಡಿದಾಗಲೂ ಸಮಸ್ಯೆಗಳೇ ಎದುರಾಗುತ್ತದೆ. ದಾಂಪತ್ಯ ಜೀವನದಲ್ಲೂ ಅಂದರೆ ಸೋದರರಲ್ಲಿ ಜಗಳ, ತಂಟೆ, ತಕರಾರು, ಅಂದರೆ ಸೋದರರ ಆಸ್ತಿಗಾಗಿ ಹೊಡೆದಾಟ, ಗಲಾಟೆ ಮುಂತಾದವುಗಳನ್ನು ಕಾಣಿಸುತ್ತದೆ. ಅಂದರೆ ನೀವು ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಸಹ ಈ ಚಾಪೆ ಅಂತ ರೇಖೆಯನ್ನು ಹೇಳಿದೆ, ಅದೇ ಥರ ಇದು ಸಹ ನಿಮಗೆ ಸಮಸ್ಯೆಗಳನ್ನೇ ತಂದೊಡ್ಡುತ್ತದೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತಂದೊಡ್ಡುತ್ತದೆ. ಇನ್ನು ಉದ್ದಕ್ಕೆ ಹೋಗಿ ಇಲ್ಲಿ ತನಕ ಹೋಗಿದರೆ ಆವಾಗ ಇದೆಲ್ಲವೂ ನಿಮಗೆ ಜೀವನದಲ್ಲಿ ತೊಂದರೆಗಳು, ಕಷ್ಟಗಳು, ಆರೋಗ್ಯದಲ್ಲಿ ತೊಂದರೆಗಳು ಮುಂತಾದವುಗಳನ್ನು ತಿಳಿಸುತ್ತದೆ. ಈಗ ಎಲ್ಲಾದರೂ ದಾಟಿದ್ದರೆ ದಾಟದೇ ಇದ್ದರೆ ನಿಮಗೆ
ಸಮಸ್ಯೆಗಳು ಎದುರಾಗುತ್ತೆ. ಇದು ದೈಹಿಕವಾಗಿಯೂ ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿಯೂ ಸಮಸ್ಯೆಗಳು ಕಾಣಿಸುತ್ತದೆ ಎಂಬುದರ ಅರ್ಥ. ತಂಟೆ ತಕರಾರು, ಸೋದರರಲ್ಲಿಯೇ ಗಲಾಟೆ, ಅಣ್ಣ ತಮ್ಮಂದರಲ್ಲಿಯೇ ಗಲಾಟೆ, ಹಾಗೆ ಆಸ್ತಿಗಾಗಿ ಹೊಡೆದಾಟ, ಕೋರ್ಟು ಕಚೇರಿ ಅಂತ ಅಲೆಯುವಂಥ ಸಾಧ್ಯತೆಗಳೇ ಇರುತ್ತವೆ ಎಂಬುದು ಇದರ ಸೂಚನೆ ಎಂಬುದನ್ನು ನೆನಪಿಟ್ಟುಕೊಳ್ಳಿ. ಅಂದರೆ ಅಡ್ಡಗೆರೆಗಳಿದ್ದಾಗ ಅದೆಲ್ಲವೂ ಸಮಸ್ಯೆಗಳಿಗೆ ಕಾರಣ, ಉದ್ದಗೆರೆಗಳಿದ್ದಾಗ ಅದು ನಿಮ್ಮ ಜೀವನದ ಅಭಿವೃದ್ಧಿಗೆ ಕಾರಣವಾಗುತ್ತದೆ. ಇನ್ನು ಕೇತು ಪರ್ವ ನೋಡೋಣ. ನಿಮ್ಗೆ ಗೊತ್ತಿದೆ, ಕೇತು ಪರ್ವದಲ್ಲಿ ನಾನು ಹೇಳಿದ್ದೀನಿ ಮೊನ್ನೆ. ನೋಡಿ, ಇದು ಕೇತು ಪರ್ವ. ಈ ಕೇತು ಪರ್ವದಲ್ಲಿ ಇದಕ್ಕೆ ಮುಟ್ಟಿದಂಗೆ ಮೀನಿನ ಚಿಹ್ನೆ, ಮೀನಿನ ಚಿಹ್ನೆ. ಕೇತು ಪರ್ವದಲ್ಲಿ ಮೀನಿನ ಚಿಹ್ನೆ ಇದ್ದಾಗ ಏನಾಗುತ್ತೆ? ಮೀನಿನ ಚಿಹ್ನೆ ಈ ಮೀನಿನ ಚಿಹ್ನೆ ಇದ್ದಾಗ ಏನಾಗುತ್ತೆ? ಈ ಮೀನಿನ ಚಿಹ್ನೆ ಇದ್ದಾಗ, ಕೇತು ಪರ್ವದಲ್ಲಿ ಮೀನಿನ ಚಿಹ್ನೆ ಇದ್ದಾಗ ಉದ್ಯೋಗದಲ್ಲಿ ಬಡ್ತಿ, ಯಾವುದೇ ಕೆಲಸ ಮಾಡಿದ್ರೆ ಉದ್ಯೋಗದಲ್ಲಿ ಬಡ್ತಿ ಬೇಗನೆ ಸಿಗುತ್ತದೆ. ಜೀವನದ ನೀವು ಕೆಲವೇ ವರ್ಷಗಳಲ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ ಬಡ್ತಿ ಸಿಗುವಂಥದ್ದು ಸೂಚನೆ ಇದು. ಕೇತು ಪರ್ವದಲ್ಲಿ ಮೀನಿನ ಚಿಹ್ನೆ. ಬೇಗನೆ ಉದ್ಯೋಗ ಲಬ್ಧಿ, ಅಂದರೆ ನೀವು ಕಿರಿಯ ವಯಸ್ಸಿನಲ್ಲಿಯೇ ನಿಮಗೆ ಒಳ್ಳೆಯ ಕೆಲಸ ಸಿಗುತ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ, ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಹಣವನ್ನು ತಂದುಕೊಡುವಂತಹ ಒಂದು ಸೂಚನೆ. ಅಂದರೆ ಜೀವನ ನೀವು ಅಂದುಕೊಂಡಂತೆ ನಡೆಯುವಂತಹ ಒಂದು ಸೂಚನೆ. ಈಗ ನೋಡಿ, ಈಗ ನೋಡಿ, ಅದೇ ರೀತಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ತರುತ್ತದೆ ಎಂಬುದೇ ಇದರ ಸೂಚನೆ. ಅಂದರೆ ಮೀನಿನ ಚಿಹ್ನೆ ಎಲ್ಲಿ? ಅದು ಕೆಳಗಡೆಗೆ ಇದ್ದರೆ, ಮೀನಿನ ಚಿಹ್ನೆ ಕೆಳಗಡೆ ಇದ್ದರೆ ನಿಮಗೆ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ, ನೀವು ಮಾಡುವ ಕೆಲಸ ಕಾರ್ಯಗಳೇ ಅಭಿವೃದ್ಧಿ ಇರುತ್ತದೆ. ಈಗ ಚಂದ್ರಪರ್ವದಿಂದ ಈ ಭಾಗ್ಯರೇಖೆ ನೋಡಿ, ಈ ಭಾಗ್ಯರೇಖೆ ಇಲ್ಲಿಂದ ಅಲ್ಲ, ಇಲ್ಲಿಂದ ಹೋಗಿದೆ. ಇದು ಚಂದ್ರಪರ್ವ, ನಿಮ್ಗೆ ಗೊತ್ತಲ್ಲ, ಚಂದ್ರಪರ್ವ. ಭಾಗ್ಯರೇಖೆ ಹೋಗಿದ್ದರೆ ನಿಮಗೆ ಉನ್ನತವಾದಂತಹ ಕಲ್ಪನೆ ಮತ್ತು ನಿಮಗೆ ಒಳ್ಳೆಯ ಕೆಲಸ ಕಾರ್ಯಗಳು ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ವಿದೇಶದಿಂದ ಅಥವಾ ಪ್ರವಾಸದಿಂದ, ಚಂದ್ರಪರ್ವದಲ್ಲಿ ಏನಾಗುತ್ತಂದರೆ, ಇದು ಚಂದ್ರಪರ್ವ ಎನ್ನುವುದು ಒಂದು ಪ್ರವಾಸಕ್ಕೂ, ಕಲ್ಪನೆಗೆ, ವಿದೇಶ ಪ್ರವಾಸಕ್ಕೂ ಸೂಚನೆಯಾಗಿ ಅದನ್ನು ತೋರಿಸುವಂಥ ಚಿಹ್ನೆ. ಅದರಲ್ಲಿ ಪ್ರವಾಸ ರೇಖೆ ಅಂತ ಹೀಗೊಂದು ರೇಖೆ ಸಹ ಇದ್ದರೆ ನೀವು ವಿದೇಶಕ್ಕೆ ಹೋಗುವುದು ಗ್ಯಾರಂಟಿ. ಆ ವಿದೇಶಕ್ಕೆ ಹೋಗಿ, ಅಂದರೆ ಚಂದ್ರಪರ್ವದಿಂದ ಭಾಗ್ಯರೇಖೆ ಮತ್ತು ಪ್ರವಾಸ ರೇಖೆಯು ಅಲ್ಲಿ ಚೆನ್ನಾಗಿದ್ದರೆ, ಎದ್ದು ಕಾಣುವಂತಿದ್ದರೆ, ಒಂದು ವೇಳೆ ಇದು ಹೀಗೆ ಎಲ್ಲ ಇದ್ದರೆ ಅದು ನಿಮ್ಮ ಪ್ರವಾಸವನ್ನು ತಡೆಯುತ್ತದೆ. ಪ್ರವಾಸ ಮಾಡಿದರೂ ನಿಮಗೆ ಒಳ್ಳೆಯದಾಗುವುದಿಲ್ಲ. ಆದರೆ ಈ ರೀತಿಯ ಪ್ರವಾಸ ರೇಖೆ ಇದ್ದು, ಉತ್ತಮವಾದ ಪ್ರವಾಸ ರೇಖೆ ಇದ್ದು, ಈ ಭಾಗ್ಯರೇಖೆ ಕೂಡ ಚಂದ್ರಪರ್ವದಿಂದ ಹೊರಟಿದ್ದರೆ ಅವರು ವಿದೇಶದಿಂದ ಅಥವಾ ಪ್ರಯಾಣದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬಹುದು, ಭಾರತದಲ್ಲೇ ಪ್ರಯಾಣ ಮಾಡ್ಬೋದು. ಹಾಗೆ ಪ್ರಯಾಣ ಮಾಡಿ ಉತ್ತಮವಾದಂತಹ ವ್ಯವಹಾರಗಳನ್ನು ನಡೆಸಿ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ಇದು ಸೂಚಿಸುತ್ತದೆ. ಅದೇ ರೀತಿ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸುತ್ತಾರೆ. ಇನ್ನು ಅದೇ ರೀತಿ ಇಲ್ಲಿ ಟ್ರಯಾಂಗಲ್, ಇಲ್ಲಿ ನೋಡಿ, ಈ ಟ್ರಯಾಂಗಲ್ ಚೆನ್ನಾಗಿದ್ದರೆ ಅದರಲ್ಲಿ ಎಷ್ಟು ಟ್ರಯಾಂಗಲ್ ಇದೆ ಅನ್ನೋದನ್ನು ನೋಡಬೇಕಾಗುತ್ತದೆ. ಆದರೆ ಈ ಟ್ರಯಾಂಗಲೂ ಚೆನ್ನಾಗಿದ್ದರೆ ನಿಮ್ಮ ಧನಾಭಿವೃದ್ಧಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೀವು ಅಂದುಕೊಂಡ ರೀತಿಯಲ್ಲಿ ಶ್ರೀಮಂತಿಕೆಯನ್ನು ಅನುಭವಿಸುತ್ತೀರಿ. ನೋಡಿ, ಚಂದ್ರಪರ್ವದಿಂದ ಹೊರಟ ಭಾಗ್ಯರೇಖೆ ಮತ್ತು ಈ ಟ್ರಯಾಂಗಲ್ ಯಾವುದು? ಈ ಬುಧರೇಖೆ, ಭಾಗ್ಯರೇಖೆ ಮತ್ತು ಜ್ಞಾನರೇಖೆಗಳ ನಡುವಿನ
ಈ ಟ್ರಯಾಂಗಲ್ ಅದು ಜೀವನದಲ್ಲಿ ನಿಮ್ಮ ಅದೃಷ್ಟವನ್ನು ತೋರಿಸುತ್ತದೆ. ಹಾಗೇ ರೀತಿ ನೋಡಿ, ಇದು ಒಂದು ಟ್ರಯಾಂಗಲ್, ಇದು ಮತ್ತೊಂದು ಟ್ರಯಾಂಗಲ್, ಹೀಗೆ ಎರಡೆರಡು ಟ್ರಯಾಂಗಲ್ ಇರುತ್ತದೆ. ಹಾಗೆ ಟ್ರಯಾಂಗಲ್ಗಳ ಸಂಖ್ಯೆ ಹೆಚ್ಚಾದಂಗೆ ನಿಮ್ಮ ಜೀವನದ ನೀತಿಯೇ ಬದಲಾಗುತ್ತದೆ. ಒಂದುಗಳ ವ್ಯವಹಾರದಿಂದ ಹೆಚ್ಚಿನ ಧನ ಲಾಭ ಪಡೆಯುವುದು, ಇನ್ನು ಉದ್ಯೋಗದಿಂದ ಹೆಚ್ಚಿನ ಧನ ಲಾಭ ಬರುವುದು, ಹೀಗೆ ಹಲವು ವಿಧದಲ್ಲಿ ಹಣವನ್ನು ಸಂಪಾದಿಸುವಂತಹ ಒಂದು ಚಿಹ್ನೆ ಇದು. ಅಂದರೆ ಈ ರೇಖೆಗಳು ಅಡ್ಡ ರೇಖೆಗಳಿರಬಾರದು, ಅಂದರೆ ಬೇರೆ ರೇಖೆಗಳು ಬಂದು ಹೀಗೆ ತಡೆಯಬಾರದು. ಹೀಗೆ ರೇಖೆಗಳು, ಹೀಗೆ ಅಡ್ಡ ರೇಖೆಗಳು ಬಂದರೆ ಆ ಅಂದುಕೊಂಡ ರೀತಿಯಲ್ಲಿ ನೀವು ಸಾಧನೆಯನ್ನು ಮಾಡಲು ಸಾಧ್ಯವಾಗದು. ಈಗ ನಾವು ಹೇಳಿದ್ವಿ, ಚಂದ್ರಪರ್ವದಿಂದ ಬಂದಂತಹ ಭಾಗ್ಯರೇಖೆ ಮತ್ತು ಮನಿ ಟ್ರಯಾಂಗಲ್ ಇದ್ದರೆ, ಸರಿಯಾಗಿದ್ದರೆ ನಿಮ್ಮ ಅಭಿವೃದ್ಧಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗದು ಎಂಬ ಒಂದು ಸೂಚನೆ ಇದೆ. ಇದೆಲ್ಲ ಬಲವಾದಂತಹ ಒಂದು ರೇಖೆಗಳು. ಆದರೆ ಅದೇ ರೀತಿ ಅದಕ್ಕೆ ಅಡೆತಡೆಗಳನ್ನುಂಟು ಮಾಡುವಂತಹ ರೇಖೆಗಳಾಗಲಿ ಚಿಹ್ನೆಗಳಾಗಿ ಬಂದರೆ ಅದರ ಫಲ ಕ್ಷೀಣಿಸುತ್ತಾ ಹೋಗುತ್ತದೆ. ನೀವು ಅಂದುಕೊಂಡಂತೆ ಏನು ನಡೆಯೋದಿಲ್ಲ. ಈಗ ಇಲ್ಲಿ ನೋಡಿ, ಹಿಂಗೊಂದು ಗೆರೆ ಇದ್ದು ಅಲ್ಲಿ ಇದು ನಿಮ್ಮ ಹಿಂಗಿರುತ್ತೆ. ಹಿಂಗಿದ್ದಾಗ ಇದು ನೋಡಿ, ಹಿಂಗೆ ಬಂದಿರುತ್ತೆ. ಇದು ರಾಹು ಪರ್ವದಲ್ಲಿ ಹೀಗಿರುತ್ತೆ. ಹೀಗಿದ್ದಾಗ ನೀವು ಕಷ್ಟಪಡಬೇಕಾಗುತ್ತೆ. ಕಷ್ಟಪಡದಿದ್ದರೆ ನೀವು ಅಂದುಕೊಂಡಂತೆ ಯಾವುದೇ ಹಣಕಾಸು ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ನೀವು ಹಣಕಾಸಿಗಾಗಿ ಎಷ್ಟು ಕಷ್ಟಪಡಬೇಕಾಗುತ್ತೆ. ಆದರೆ ನೀವು ಅದಕ್ಕಾಗಿ ಶ್ರಮಪಟ್ಟರೆ, ಪ್ರಯತ್ನಪಟ್ಟರೆ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣುತ್ತೀರಿ. ಆದರೆ ಈ ರಾಹು ಪರ್ವ ಉಬ್ಬಿರಬೇಕು, ಹೆಚ್ಚು ತಗ್ಗಾಗಿರಬಾರದು. ತಗ್ಗಾಗಿದ್ದರೆ ಅದರ ವಿಪರೀತ ಫಲವನ್ನು ಕೊಡುತ್ತದೆ, ಅಂದರೆ ಇದಕ್ಕೆ ವಿರುದ್ಧವಾದ ಫಲವನ್ನು ಕೊಡುತ್ತದೆ ಎಂಬುದನ್ನು ನೆನಪಿಟ್ಕೊಳ್ಬೇಕು. ಹಾಗಾದರೆ ಉಬ್ಬಿದ್ದಂಗಿರುತ್ತೆ ಅಂತ, ಉಬ್ಬಿರುತ್ತೆ ಅದು. ನಿಮಗೆ ಸರಿಯಾಗಿ ಹಸ್ತಗಳನ್ನು ಪರಿಶೀಲನೆ ಮಾಡಿದಾಗ ಮಾತ್ರ ಅದು ಗೊತ್ತಾಗೋದು. ಅಂದರೆ ಈ ಥರ ಇದ್ದಾಗ, ನಾನೀಗ ಹೇಳಿದ್ನಲ್ಲ, ಈ ಥರ ಇದ್ದಾಗ ಅವರು 35ನೇ ವಯಸ್ಸಿನ ಒಳಗೆ ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಅದು ಶ್ರೀಮಂತಿಕೆ ಬರುತ್ತದೆ. 35ನೇ ವಯಸ್ಸಿನ ಬಳಿಕ ಹೆಚ್ಚಿನ ಶ್ರೀಮಂತಿಕೆ ಇವರಿಗೆ ಬರುತ್ತದೆ. ಇನ್ನು ಬೆರಳುಗಳಲ್ಲಿ ನಾನು ಹೇಳಿದ್ದೀನಿ, ಹೀಗೆ ಬೆರಳುಗಳಲ್ಲಿ ಹೀಗಿರುವಂತಹ ಗೆರೆಗಳು ಸರಿಯಾದ ರೇಖೆಗಳು ಹೀಗಿದ್ದಾಗ ಅವರಿಗೂ ಸಹ ಧನಾಗಮದ ಸೂಚನೆಯಾಗಿದೆ. ಆದರೆ ನಿಮ್ಮ ಈ ಭಾಗ್ಯರೇಖೆ ಚೆನ್ನಾಗಿರಬೇಕು. ಅದೇ ರೀತಿ ಈ ಜ್ಞಾನರೇಖೆಯು ಚೆನ್ನಾಗಿದ್ದಾಗ ಮಾತ್ರ ಇದರ ಫಲಗಳು ನಿಮಗೆ ಸರಿಯಾಗಿ ಲಭಿಸುತ್ತದೆ. ಇಲ್ಲದೇ ಇದ್ದಾಗ ಇದರಲ್ಲಿ ಈ ರೀತಿಯ ಗೆರೆಗಳಿದ್ದರೂ ಸಹ ನಿಮ್ಮ ಜೀವನದಲ್ಲಿ ನೀವು ಉತ್ತಮ ಫಲಿತಾಂಶವನ್ನು ಕಾಣುವುದು ಕಷ್ಟವಾಗುತ್ತದೆ. ನಾನು ಹೇಳಿದ ಕೆಲವು ಚಿಹ್ನೆಗಳು ಅದು ನಿಮ್ಮ ಜೀವನದಲ್ಲಿ ಇರುವಂತಹ ಕೆಲವು ಸೂಚನೆಗಳಾಗಿವೆ. ಇಂತಹ ಸೂಚನೆಗಳಿಂದ ನಿಮಗೇನು ಅನಿಸುತ್ತಂದರೆ, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಈ ರೇಖೆಗಳು, ಈ ಚಿಹ್ನೆಗಳು ಇದ್ದರೆ ಉತ್ತಮ. ಇದಲ್ಲದಿದ್ದರೆ ಬೇರೆ ರೀತಿಯ ಹಲವು ಚಿಹ್ನೆಗಳ ಬಗ್ಗೆಯೂ ಹೇಳಿದ್ದೀನಿ, ಆ ಚಿಹ್ನೆಗಳಿರಬೇಕು. ಆದರೆ ಈ ಎಲ್ಲ ಚಿಹ್ನೆಗಳನ್ನು ಅದರ ಫಲಗಳಿಗೆ ಅಡ್ಡ ಪರಿಣಾಮವನ್ನುಂಟು ಮಾಡುವಂಥ ಗೆರೆಗಳಾಗಲಿ ಚಿಹ್ನೆಗಳಾಗಲಿ ಬಂದರೆ, ಅದು ಹೆಚ್ಚು ಪವರ್ಫುಲ್ ಆಗಿದ್ದರೆ ನಿಮ್ಮ ಜೀವನದಲ್ಲಿ ನೀವು ಹೆಚ್ಚಿನ ಯಶಸ್ಸು ಕಾಣುವುದು ಕಷ್ಟವಾಗುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಇಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಇನ್ನೂ ನೀವು ಈ ಮನಿ ಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬುದರಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮನಿ ಆಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ. ನೀವೆಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಯಾಕಂದರೆ ನಿರಂತರವಾಗಿ ಎಲ್ಲ ವೀಡಿಯೋಗಳು ನೋಡಿದಾಗಲೇ ನಿಮಗೆ ವಿಷಯ ಮನದಟ್ಟಾಗೋದು. ಇಲ್ಲದೆ ನಿಮಗೆ ಕೈ ನೋಡಿಬಿಟ್ಟು ಅಯ್ಯೋ ನನಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನೀವು ತಪ್ಪು ಭಾವನೆ ತಿಳ್ಕೊಳ್ತೀರಿ. ಅದರಿಂದ ಎಲ್ಲ ವೀಡಿಯೋಗಳು ನೋಡಲು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಅದೇ ರೀತಿ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.
ಹಾಗೆಯೇ ಭವಿಷ್ಯ ತಿಳಿಯಬೇಕೆಂದುವರು ಅಂದರೆ ಮನೆಯಲ್ಲೇ ಕುಳಿತು ಭವಿಷ್ಯ ತಿಳಿಯಬೇಕೆಂದರೆ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಎಸ್ ಅಂತ ಕಳಿಸಿ ಭವಿಷ್ಯ ತಿಳಿಯಬೇಕು ಅಂತಾದರೂ ಕಳಿಸಿ. ನಾವು ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಏನು ಬೇಕೋ ಅದನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತೆ. ನಿಮ್ಮ ಜೀವನಾಭಿವೃದ್ಧಿಯಾಗುತ್ತೆ, ನಿಮಗೆ ಆಸೆಗಳು ಈಡೇರುತ್ತದೆ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ. ನಂಬಿಕೆ ಇಲ್ಲದಿದ್ದವರು ಈ ವಿಡಿಯೋಗಳನ್ನು ನೋಡುವುದು ವ್ಯರ್ಥ. ಆಸಕ್ತಿ ಮತ್ತು ನಂಬಿಕೆ ಇರುವವರು ನೋಡಿದರೆ ನಿಮಗೆ ಇದರಿಂದ ಒಳ್ಳೆಯದಾಗುತ್ತದೆ, ನಿಮಗೆ ಒಳಿತಾಗುತ್ತದೆ. ನಿಮ್ಮ ವಿಷಯಗಳನ್ನು ಅರ್ಥ ಮಾಡಿಕೊಂಡು ನೋಡಲು ನೀವು ಹೆಚ್ಚಿನ ಶ್ರಮ ಪಡಬೇಕಾಗುತ್ತೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.